ಬರೀ ಯುವಕರನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸ ಮಾಡುವಂತ ಯುವಕರಿಗೆ ಒಂದು ವಿನಂತಿ ಮಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯುವಕ ಪ್ರವೇಶ ಒಂದು ನಿಮ್ಮ ಕಾರಣಗಳಿಂದ ವಿನಂತಿ ಮಾಡಿಕೊಂಡು ನಿಮ್ಮ ಭವಿಷ್ಯ ನೋಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ. ಯಾಕಂದ್ರೆ ಯುವಕರಿಗೆ 100 ಮಂದಿ ಮನೆ ಸರ್ವೆದಲ್ಲಿ 100 ಮಂದಿ ಯುವಕರು ಇದ್ರಂದ್ರೆ ಅದು ವಿದ್ಯಾವಂತರು ಅವರಿಗೆ 27 ಮಂದಿ ಮಾತ್ರ ನೌಕರಿ ಸಿಕ್ಕಿದೆ. 27 ಮಂದಿ ಮಾತ್ರ ಸಿಕ್ಕತ್ತೆ. ಇನ್ನು ಉಳಿದಂತ 73 ಮಂದಿ ಹೇಳಿದ್ರ 70 ಮಂದಿ ಪರಿಸ್ಥಿತಿ ಏನು, ಇನ್ನು 73 ಮಂದಿ ಪರಿಸ್ಥಿತಿ ಏನು ಅನ್ನೋದು ಇವತ್ತೆಲ್ಲ ಗಮನಿಸಬೇಕಾಗುತ್ತೆ. 73 ಮಂದಿ ನಿರುದ್ಯೋಗಿಗಳಾಗಿರುವಂತ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಕಾಣಕತ್ತೀವಿ. ಇದರ ಬಗ್ಗೆ ಯಾರಿಗೂ ಅಲ್ಲ. ಸಣ್ಣ ಸಣ್ಣ ಏನ್ ಇಂಡಸ್ಟ್ರಿಗಳು ಎಲ್ಲ ಇಂಡಸ್ಟ್ರಿಗಳು ಮುಗಿದೋದು ಗತಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಟಾಟಾ, ಅಂಬಾನಿ, ಅದಾನಿ, ಇವ್ರು 4-5 ಮಂದಿ ಬಿಟ್ಟರೆ ಯಾವ ಇಂಡಸ್ಟ್ರಿ ಉಳಿಬಾರ್ದು ಅಂತ ಇದರಿಂದ ನಮ್ಮ ಉದ್ಯೋಗ ಸೃಷ್ಟಿಯಾಗೋದು ಕಮ್ಮಿಯಾಗ. ನಾನು ಸಿದ್ದರಾಮಯ್ಯ ಕೂಡ ಮಾಡ್ಕೊಳ್ತೇನೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಒತ್ತು ಕೊಡ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಒತ್ತು ಕೊಟ್ಟರೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ನೌಕರಿಗಳನ್ನು ಸರಿ ತುಂಬಿಲ್ಲ. ಇವತ್ತು ಎಲ್ಲ ಕಡೆ ಜಾತಿ ತತ್ವಗಳು ಪಕ್ಷಿತಂತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಇವತ್ತು ಬರೀ ಕೋಮಿನ ಮೇಲೆ ಇವತ್ತು ರಾಜಕಾರಣ ಮಾಡಕ್ಕೆ ಯಾರೋ ಸತ್ತ ಮನೆಯಾಗ ಹೋಗಿ ರಾಜಕಾರಣ ಮಾಡುವಂತ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಬಂದಾಗಬೇಕು. ಇದಕ್ಕೆ ತಕ್ಕ ಪಾಠ ಕಲಿಸಬೇಕಾದ್ರೆ ಈ ಬಾರಿಗೆ ನಮ್ಮ ಅಷ್ಟು ಜನತೆಗೆ, ನಮ್ಮ ಭಾರತ ಜನರಿಗೆ ಅಷ್ಟು ಜನರ ಬೆಳಕಿನಿಂದ ವಿನಂತಿ ಮಾಡ್ಕೊತೇನೆ. ಈ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಿರೋಧ ಸುದ್ದಿ ನನಗೆ ನಿಂತಿರೋ ಸಾಯಿಲ್ಲ. ನಾನು ವಿರೋಧ ನಿಂದಿಸುವ ನಾನೇ ಹೇಳಿ ವಿರೋಧ ನಿಂದಿಸಿರ್ತಾ ವಿರೋಧ ಹೊಸ ಹೊಸ ಯೋಗಕ್ಕೆ ಅನ್ನುವಂತ ಹೇಳಿದೆ. ನಮ್ಮೆಲ್ಲರಿಗೂ ಸೋತೇನೆ. ನಾನು ಸೋತಿರಬಹುದು, ಆದ್ರೆ ನಾನು ಗೊತ್ತಿಲ್ಲ. ಇನ್ನು ನಾವು ಜೀವನದಲ್ಲಿ ಇವತ್ತು ಮಾಡುವಂತ ನಮಗೆ ಅನ್ಯಾಯ ಎಷ್ಟರ ಮಟ್ಟಿಗೆ ಅನ್ಯಾಯ ಮಾಡಬೇಕಾದ್ರೆ ಅದ್ರ ಲಿಮಿಟ್ ಇಲ್ಲ. ಇವತ್ತು ಶೇಡಿನ ರಾಜಕಾರಣ ಇವತ್ತು ನಾವು ನಾಡು ಮಾಡೀನಿ. ನಮ್ಮ 10 ಗಂಟೆಲಿದ್ದ ನಮ್ಮ ಮುತ್ತಾದ ಮೇಲಿದ್ದ ಇವತ್ತು ನಾವು ಹೊಸದಾಗಿ ಎಣ್ಣೆ ಬಂದಿಲ್ಲ. ಇಷ್ಟೆಲ್ಲ ಹೊಸದಾಗಿಲ್ಲ. ನಾನು ಆ ಪರಿಸ್ಥಿತಿ ಇವತ್ತು ಇವರು ಮಾಡುವಂತ ಹೊಲಸ ರಾಜಕಾರಣ, ದ್ವೇಷದ ರಾಜಕಾರಣ ಏನಂತಲ್ಲ, ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಕಳಗಳಿಂದ ವಿನಂತಿ ಮಾಡಬೇಕು. ಈ ಬಾರಿಗೆ ಯಾರು ಎಲ್ಲ ಜೊತೆ 3 ಮಂದಿ ಕಳಿಸಿ ಏನ್ ಕೇಳೋಣ, ಏನ್ ಮಾಡ್ಯಾರ ಕೇಳೋಣ, ಏನ್ ಮಾಡ್ಯಾರ ಕೇಳೋಣ. ಇವು ನಮ್ಮ ಜಿಲ್ಲೆಗಾಗಿ ಎಲ್ಲಿ ನಮ್ಮ ಕೆಲಸ ಬಂದು ಎಲ್ಲಿ ಹೋದ್ರು. ನೀವಾಗ ಕೇಂದ್ರ ಮಂತ್ರಿ ಆಗಿದ್ರಿ, ನಾಚಿ ಬರ್ಬೇಕು. ನಾಚಿ ಎಲ್ಲಕ್ಕೆ ಒಂದು ಪರ್ಮಿಷನ್ ಕೊಡ್ಸಾಗಿಲ್ಲ. ಅವ್ರಿಗೆ ಬರೀ ಕ್ರಿಮಿನಲ್ ಆಗಿದ್ದಂತ ನೋಡ್ಬೇಕು ಕೂಡ ಇವತ್ತು ಎದಕ್ಕಾದ್ರೂ ಈ ಮಾನದಿಂದ ಮಂತ್ರಿಗಳು ಹಾಗೆ ಏನು ಉಪಯೋಗ ಅಂತ ಮಾಡಕ್ಕ ಎಲ್ಲ ಮಂದಿ ನಿಂತ್ಕಾಕ, ಮಂದಿ ಒತ್ತಾಕ, ಇನ್ಕಮ್ ಟ್ಯಾಕ್ಸ್ ಏನು ಮಾಡಕ್ಕೆ, ಸಿಬಿಐ ಕೊಡೋದು, ಕೇಸ್ ಹಾಕೋದು. ಇದನ್ನ ಬಿಟ್ಟು ಬೇರೆ ಏನ್ ಮಾಡಿದಾಗ ಅಭಿವೃದ್ಧಿ ಹೇಳ್ರಿ. ಯಾವ ಅಭಿವೃದ್ಧಿ ಮಾಡಿದಂತ ಅಭಿವೃದ್ಧಿ ಇದನ್ನೆಲ್ಲ ಅರ್ಥ ಮಾಡ್ಕೋರಿ. ಇವತ್ತು ನನ್ನಂತವನ್ನ ಕರೀಸ್ತೇವಲ್ಲ, ನಾ ಕರೀಸ್ತೀವಲ್ಲ. ಈ ಕರೀಸ್ತೇವೆ ಇವತ್ತು ನಮ್ಮ ಜಿಲ್ಲಾಕ್ಕೆ ಹೋಗ್ಬಿಟ್ಟಿಲ್ಲ. ಯಾವ ರೀತಿ ಬಿಟ್ಟಿಲ್ಲ ನಮ್ಮ ಜಿಲ್ಲಾಕ್ಕೆ ಹೋಗ್ತಿಲ್ಲ. ಒಬ್ಬ ಶಾಸಕರಾಗಿ ಇವತ್ತು ಶಾಸಕ ಊರಿಗೆ ಹೋಗ್ಬಿಟ್ಟಿಲ್ಲ. ನಿಮ್ಮ ಸಲಾಗಿ ಇನ್ನೊಂದು ಮನುಷ್ಯರು ಮಾಡುವಂತ ಪರಿಸ್ಥಿತಿಗಳು, ನಿಮ್ಮ ಸಲಾಗಿ ಐದು ಕಾರ್ಯಕ್ರಮ ಮಾಡುವಂತ ಪರಿಸ್ಥಿತಿ ಇರೋದು. ಇವತ್ತು ಇಂಥ ದೇಶದ ರಾಜಕಾರಣದಲ್ಲಿ ಇದಕ್ಕೇನಾದ್ರು ಪಾಠ ಕಲಿಸ್ಬೇಕು. ಅದು ಏನಾದ್ರು ವಿರೋಧ ಹೋರಾಟ ನಮ್ಮ ಇರುವಂತ ಏನಾದ್ರು ವಿರೋಧ ಹೋರಾಟ ಸಮಾಜ ಕೂಡ ವಿರೋಧ ಮಾಡ್ಕೋತೀರಿ. ಇವತ್ತೇನು ಇಲ್ಲ ಸಮಾಜ ನಿಮ್ಗೆ ಮಾನವ ಮನೆಯಿಂದ 10 ಹಿಂದೆ ಬೇಡಿ ಸಮಾಜ ಕೂಡ ವಿರೋಧ ಮಾಡ್ಕೋತೀರಿ. ಇವತ್ತು ಸಮಾಜಕ್ಕೆ ಅನ್ನೋದು ಕೂಡ ನೆಟ್ಟು ತೋರಿಸಿದ್ರು. ಇದಕ್ಕೆ ದಯವಿಟ್ಟು ನಾವು ಬಹಳ ಕಳಕಳಿಯಿಂದ ಕಲ್ಯಾಣ ಮಾಡ್ಕೊಂಡು ಇವತ್ತೆಲ್ಲ ಅರ್ಥವನ್ನು ಮಾಡಬೇಕಾಗುತ್ತೆ. ಇವತ್ತು ಒಬ್ಬ ವಿರೋಧ ಒಬ್ಬ ಯುವಕರನ್ನ ಸಮಾಜ ವಿಮಾನ ನೋಡ್ಬೇಡಿ. ದಯವಿಟ್ಟು ಒಂದ್ಸಲ ಪ್ರವಾಸ ಬಸ್ಸಿನ ಬಳಿ ಒಂದು ಮಾತು ನೋಡಿ ಅಂತ ಇವತ್ತೆಲ್ಲರೂ ಅದನ್ನು ನೋಡಿ ಯಾವ ಸಮಾಜಗಳಿಗೆ ಏನೇನು ಮಾಡ್ತಾರೆ, ಏನು ಎಂತ ಮಾಡ್ತಾರೆ. ಇವತ್ತು ಜಾತಿ ನಿರ್ವಾಚನ ಮಾಡಗಿಲ್ಲೋ. ನಮ್ಮ ಪಕ್ಷದ ತತ್ವ ಸಿದ್ಧಾಂತದಲ್ಲ. ನಮ್ಮ ಪಕ್ಷ ಬಸವಣ್ಣವ್ರ ಕೊಟ್ಟ ಸಿದ್ಧಾಂತದ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಕೊಟ್ಟ ಸಿದ್ಧಾಂತ ಇರುತ್ತೆ. ಇವತ್ತು ನಾನೇ ಸಿದ್ದರಾಮಯ್ಯ ಹಣ ಕೊಟ್ಟರೆ ಎಲ್ಲಾ ಸಮಾಜಗಳು ಕೊಟ್ಟರು. ಯಾವ ಸಮಾಜ ಬಿಟ್ಟರು? ಎಲ್ಲಾ ಸಮಾಜ ಎಲ್ಲ ಬಂದಲ್ಲ. ಇವತ್ತು ನೋಡ್ಬೇಡಿ. ದಯವಿಟ್ಟು ಬಹಳ ಕಳಕಳಿಯಿಂದ ಮಾಡ್ಕೊತೀನಿ. ನಮ್ಮೆಲ್ಲರಿಗೂ ನನ್ನ ನೀವಿದೆ. ಇವತ್ತು ಎಲ್ಲರೂ ಇವತ್ತು ಊರಿಗೆ ಒಬ್ಬೊಬ್ಬರನ್ನ 100 ಓಟ್ ಹಾಕ್ತಾರೆ ಕಕ್ಷಿಗಳಲ್ಲಿ. ಒಬ್ಬರು ಹೋಗಿ ಮನಿ ಬಗ್ಗೆ ಹೇಳಿ ಇವತ್ತು ವಿರೋಧ ಆಯ್ತು ಹೋಗ್ತಾರೆ. ನಮ್ಮೆಲ್ಲರಿಗೂ
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.